ಫ್ರೀಡಂ 19 ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ರೂಪಲತಾ. ಸೋಮವಾರದ ಸಂಕ್ಷಿಪ್ತ ಸುದ್ದಿಗಳನ್ನ ಇದೀಗ ನೋಡ್ತಾ ಹೋಗೋಣ. ಸುದ್ದಿ ಸಂಗ್ರಹ ಮಲ್ಲಿಕಾರ್ಜುನ ಕೈರೆ. ಭಾರತ ಚೀನಾ ಪಾಲುದಾರರಂತೆ ಹೆಜ್ಜೆ ಹಾಕಬೇಕು. ಚೀನಾ ವಿದೇಶಾಂಗ ಸಚಿವ ವಾಂಗ್ ಯಿ. ಇರಾನ್ನ ನೂತನ ಪರಮೋಚ್ಚ ನಾಯಕನ ಆಯ್ಕೆ, ಶೀಘ್ರದಲ್ಲೇ ಹೆಸರು ಘೋಷಣೆ ಸಾಧ್ಯತೆ. ಇರಾನ್ ಹಾರಿಸಿದ ಕ್ಷಿಪಣಿ ಡ್ರೋನ್ಗಳನ್ನ ಪ್ರತಿಬಂಧಿಸುತ್ತಿದ್ದೇನೆ, ದುಬೈ. ಅಮೆರಿಕ ಸೇನಾ ನೆಲೆಗಳನ್ನ ಗುರಿಯಾಗಿಸಿಕೊಂಡು ಇರಾನ್ನಿಂದ ಡ್ರೋನ್ ದಾಳಿ. ಕಿವೀಸ್ ಮಣಿಸಿದ ಭಾರತ, ಟಿ20 ಚಾಂಪಿಯನ್ ದಾಖಲೆ ಜೊತೆ ಮೊದಲ ಬಾರಿಗೆ ಆತಿಥ್ಯ ದೇಶಕ್ಕೆ ಟ್ರೋಫಿ. ತವರಿನಲ್ಲಿ ಟಿ20 ವಿಶ್ವಕಪ್ ಗೆದ್ದ ಭಾರತ ತಂಡಕ್ಕೆ ಮೋದಿ ಅಭಿನಂದನೆ. ಬೂಮ್ರಾಗೆ ಪ್ಲೇಯರ್ ಆಫ್ ದಿ ಮ್ಯಾಚ್, ಸಂಜು ಸ್ಯಾಮ್ಸನ್ಗೆ ಪ್ಲೇಯರ್ ಆಫ್ ದಿ ಟೂರ್ನಮೆಂಟ್ ಪ್ರಶಸ್ತಿ. ಡಿಜಿಟಲ್ ಭದ್ರತೆಗೆ ಒತ್ತು, ಸೈಬರ್ ಅಪರಾಧ ತಡೆಗೆ ಕಠಿಣ ಕ್ರಮ, ಡಾಕ್ಟರ್ ಜಿ ಪರಮೇಶ್ವರ್. ಡಿಪಿಆರ್ ಬಂದರೆ ಕಲಬುರಗಿಯಲ್ಲಿ ಮಿಲೆಟ್ ಹಬ್ ಸ್ಥಾಪನೆಗೆ ಸರ್ವ ಪ್ರಯತ್ನ, ಸಚಿವ ಪ್ರಿಯಾಂಕ್ ಖರ್ಗೆ. ಒಳ ಮೀಸಲಾತಿ ಸಂಕಷ್ಟ, ಸ್ವಪಕ್ಷದಲ್ಲೇ ಭಿನ್ನಾಭಿಪ್ರಾಯ ಸ್ಫೋಟ, ಸಮತೋಲನ ಸಾಧಿಸಲು ಸಿದ್ದು ಡಿಕೆಶಿ ಕಸರತ್ತು. 2028ರಲ್ಲಿ ರಮಾನಾಥ ರೈ ಅವರನ್ನು ಗೆಲ್ಲಿಸಿ, ಕಂಬಳ ಕ್ರೀಡೆಗೆ ಸರ್ಕಾರದಿಂದ ಸಹಕಾರ, ಸಿಎಂ ಸಿದ್ದರಾಮಯ್ಯ. ವಿಬಿಜಿ ರಾಮ್ಜಿ ಯೋಜನೆಗೆ ಅನುದಾನ ನೀಡದ ಸರ್ಕಾರ, ಅರ್ಥವಿಲ್ಲದ ಬಜೆಟ್ ಎಂದು ಪ್ರಹ್ಲಾದ್ ಜೋಶಿ ಟೀಕೆ. ಬೆಂಗಳೂರು ಅಕ್ರಮ ಸಂಬಂಧ, ವಿವಾಹಿತ ಮಹಿಳೆಗೆ ಹಾಗೂ ಪೋಷಕರಿಗೆ ಬೆಂಕಿ ಹಚ್ಚಿದ ವಿವಾಹಿತ, ಮೂವರ ಸ್ಥಿತಿ ಗಂಭೀರ. ಬಳ್ಳಾರಿ ವಸತಿ ಶಾಲೆಯಲ್ಲಿ ಆಘಾತಕಾರಿ ಘಟನೆ, ಸಹಪಾಠಿಗಳ ಮೇಲೆ ವಿದ್ಯಾರ್ಥಿ ದಾಳಿ, ಓರ್ವ ಸಾವು, 7 ಮಂದಿ ಸ್ಥಿತಿ ಗಂಭೀರ. ದಾವಣಗೆರೆ ಬಾಗಲಕೋಟೆ ಉಪಚುನಾವಣೆಗೆ ಕಾಂಗ್ರೆಸ್ ಸಜ್ಜು, ಉಸ್ತುವಾರಿ ಸಮಿತಿ ರಚನೆ. ದೇಶ ಮತ್ತು ಮಹಿಳಾ ಶಕ್ತಿ ಕ್ಷಮಿಸುವುದಿಲ್ಲ. ರಾಷ್ಟ್ರಪತಿ ಮುರ್ಮುರನ್ನು ಅವಮಾನಿಸಿದ ಮಮತಾ ವಿರುದ್ಧ ಪ್ರಧಾನಿ ಮೋದಿ ವಾಗ್ದಾಳಿ. ಸಂಸತ್ತಿನ ಬಜೆಟ್ ಅಧಿವೇಶನ, ಸ್ಪೀಕರ್ ವಿರುದ್ಧ ಅವಿಶ್ವಾಸ ನಿರ್ಣಯ ಇಂದು ಚರ್ಚೆಗೆ. ನವದೆಹಲಿ, ಮುಸ್ಲಿಂ ಮಹಿಳೆ ಮೇಲೆ ಹೋಳಿ ಬಿದ್ದಿದ್ದಕ್ಕೆ ಹಿಂದೂ ಯುವಕನ ಕೊಲೆ, ಆರೋಪಿ ಮನೆ ಧ್ವಂಸ. ಪ್ರಧಾನಿ ಹುದ್ದೆಗೆ ಮೋದಿ ಮೊದಲು ರಾಜೀನಾಮೆ ನೀಡಲಿ, ಮಮತಾ ಬ್ಯಾನರ್ಜಿ ಆಗ್ರಹ. ಉಸ್ಮಾನ್ ಹಾದಿ ಕೊಲೆ ಪ್ರಕರಣ, ಪಶ್ಚಿಮ ಬಂಗಾಳ ಪೊಲೀಸರಿಂದ 2 ಆರೋಪಿಗಳ ಸೆರೆ. ನೇಪಾಳ ಜೆನ್ಜಿ ಪ್ರತಿಭಟನೆ, ಸರ್ಕಾರಕ್ಕೆ ವರದಿ ನೀಡಿದ ತನಿಖಾ ಸಮಿತಿ. ನಮ್ಮ ನಾಗರಿಕರನ್ನ ಕೊಂದರೆ ನಿಮ್ಮನ್ನು ಬೇಟೆಯಾಡುತ್ತೇವೆ, ಅಮೆರಿಕ. ಇರಾನ್ನ ಸುಪ್ರೀಂ ಲೀಡರ್ ಆಗಿ ಖಮೈನೆ ಪುತ್ರ ಮುಸ್ತಾಬ್ ಖಮೈನೆ ಹೆಸರು ಅಧಿಕೃತ ಘೋಷಣೆ. ಇವಿಷ್ಟು ಇವತ್ತಿನ ಸಂಕ್ಷಿಪ್ತ ಸುದ್ದಿಗಳು. ನಮಸ್ಕಾರ.